ಶಾಸಕರಿಗೆ ಹೇಳಿಕಾರ ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯರೇ, ಇವತ್ತಿನ ದಿನ ಇಲ್ಲಿ ಭಾರತೀಯ ಜನತಾ ಪಕ್ಷ ದಕ್ಷಿಣ ಮಂಡಲ ವತಿಯಿಂದ ಇವತ್ತು ರಾಜಾಪುರ, ಜಯನಗರ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ, ಬಡಾವಣೆಗಳಲ್ಲಿ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಕಾರಣ ಗೊತ್ತಾಗಿದೆ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಿಂದ ಅಭಿವೃದ್ಧಿ ಪೂರ ಕುಂಠಿತಗೊಂಡಿದ್ದು, ಜನಸಾಮಾನ್ಯರು ಪರಿಸ್ಥಿತಿ ಬಹಳ ಹೀನವಾಗಿದೆ. ಆ ಒಂದು ರಸ್ತೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಕುಡಿದ ಸಮಸ್ಯೆ ಆಗಿರ್ಬೋದು, ಒಳಗೊಂಡಂತೆ ಮಹಾನಗರ ಪಾಲಿಕೆ ಒಂದಿಗೆ ಜಿಲ್ಲೆಗಳಲ್ಲಿ ಕೂಡ ಇವತ್ತು ನಗರ ಜನತೆಗೆ ಮೂಲಸೌಕರ್ಯವನ್ನು ನೀಡುವಲ್ಲಿ ವಿಫಲವನ್ನು ಹೊಂದಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತ ಕಾರಣ. ಇದರ ವಿರುದ್ಧವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ದಕ್ಷಿಣ ಮಂಡಲ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಳ್ಳೆ ದಕ್ಷ ಗೃಹ ಇಲಾಖೆ ಮಂತ್ರಿ ಅಂತ ಬಂದಿದ್ದಾರೆ. ಅವ್ರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ, ಈ ಡ್ರಗ್ಸ್ ಮಾಫಿಯಾವನ್ನು ವಿಶೇಷವಾದಂಥ ಪಡೆಯನ್ನೇ ನಾನು ನಿರ್ವಹಿಸಿ ಈ ಗಾಂಜಾ ಮುಕ್ತ ಮತ್ತು ಈ ಡ್ರಗ್ಸ್ ಮುಕ್ತ ಸಮಾಜವನ್ನು, ಯುವಕರನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಂತ ಹೇಳಿದ್ದಾರೆ. ಆ ದಿಸೆಯಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಅದು ನಮ್ಮ ಯುವಕರು ಕೂಡ ನೀವು ಯಾವುದೇ ದುಶ್ಚಟಕ್ಕೆ ಬಲಿಯಾಗಿದೆ, ಓದೋದು ಕಡೆ ಗಮನ ಕೊಡಬೇಕು. ಎಂಥ ತಂದೆ ತಾಯಿಗಳು ನಿಮ್ಮನ್ನು ನಂಬ್ಕೊಂಡಿರ್ತಾರೆ, ಯಾರೋ ಗಾಂಜಾ ಕೊಟ್ಟರು, ಯಾರೋ ಡ್ರಗ್ಸ್ ಕೊಟ್ಟರು ಅಂತ ಹೇಳಿ ಅದನ್ನು ನುಂಗಿ ಸೇವಿಸಿ ನಿಜ ಜೀವನವನ್ನು ಹಾಳು ಮಾಡ್ಕೋಬೇಕು. ಅದರಿಂದ ಯುವಕರನ್ನು ಕೂಡ ನಾವು ಜಾಗೃತಿ ಮೂಡಿಸ್ತಕ್ಕಂಥದ್ದು. ಪ್ರತಿಯೊಂದು ಕಾಲೇಜಲ್ಲೂ ಕೂಡ ನಾವು ಹೋಗಿ ಆ ರೀತಿಯಾಗಿ ಯುವಕರಿಗೆ ನಾವು ಒಂದು ಅವ್ರಿಗೆ ವಿಶ್ವಾಸ ಬರೋ ರೀತಿಯಲ್ಲಿ, ಇದರಿಂದ ದೂರ ಇರೋ ರೀತಿಯಲ್ಲಿ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಕೂಡ ಅಗತ್ಯ ಇದೆ. ನಮ್ಮ ಪಾರ್ಟಿ ಅದನ್ನು ಮಾಡ್ತೀವಿ. ಅವರ ಹೇಳ್ತಾರೆ, ನಮ್ಮ ಪಾರ್ಟಿ 140 ವರ್ಷದ ಇತಿಹಾಸ ಇರ್ತಕ್ಕಂಥ ಪ್ರಪಂಚದಲ್ಲಿ ಒಂದೇ ಒಂದು ಪಕ್ಷ ಇರೋದು, ಅದು ಕಾಂಗ್ರೆಸ್ ಪಾರ್ಟಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಇನ್ನೂ ಅನೇಕ ಜನರ ತ್ಯಾಗ ಬಲಿದಾನಗಳಿಂದ ಕೂಡಿದಂಥ ಈ ಪಕ್ಷ ಭಾರತ ಏನಿತ್ತಲ್ಲ ಗುಲಾಮರಿಗೆ ಒಳಗಾಗಿತ್ತು, ಬ್ರಿಟಿಷರ ಗುಲಾಮರಿಗೆ ಬಿಡುಗಡೆ ಮಾಡಲಿಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಪಾರ್ಟಿ. ಆಮೇಲೆ ದೇಶವನ್ನು ಕಟ್ಟಿರ್ತಕ್ಕಂಥ ಪಾರ್ಟಿ. ಈ ದೇಶದಲ್ಲಿ ಡ್ಯಾಮ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕಾಲೇಜ್ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಹಳಿ ಇರ್ಬೋದು, ಪ್ರತಿ ಒಂದು ಕೂಡ ಕಾಂಗ್ರೆಸ್ನ ಹೀಗಾಗಿ ಅವರು ಹೇಳ್ತಾರೆ, ಅವರು ಹೇಳಲೇಬೇಕು. ಅವ್ರು ಹೇಳ್ತಾರೆ